ವೀಕ್ಷಕರೇ, ಪ್ರಾದೇಶಿಕ ಪಕ್ಷ JDS ಅನ್ನು ಮುಂಬರುವ 2028ರ ಚುನಾವಣೆಗೆ ಹಣಿ ಮಾಡುವ ನಿಟ್ಟಿನಲ್ಲಿ ಪಕ್ಷದ ವರಿಷ್ಠರು ಈಗಾಗಲೇ ತಾಲೀಮು ಆರಂಭಿಸಿದ್ದು, ಕಲ್ಪತರು ನಾಡಲ್ಲಿ ಪಕ್ಷದ ಚುಕ್ಕಾಣಿಯನ್ನು ಅಂದರೆ ಜಿಲ್ಲಾಧ್ಯಕ್ಷ ಗಾದಿಯನ್ನು ಹಿರಿಯ ಅನುಭವಿ ರಾಜಕಾರಣಿ ಮಾಜಿ ಶಾಸಕ ಎಚ್ ನಿಂಗಪ್ಪ ಅವರ ಹೆಗಲಿಗೆ ಹೊರಿಸಲಾಗಿದ್ದು, ಜಿಲ್ಲಾಧ್ಯಕ್ಷರು ಕೂಡ ಪಕ್ಷವನ್ನು ಸದೃಢಗೊಳಿಸುವ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯೋನ್ಮುಖರಾಗಿದ್ದು, ಅಲ್ಲಲ್ಲಿ ತಟಸ್ಥವಾಗಿರುವ ಸಮರ್ಥ ನಾಯಕರನ್ನು ಹುಡುಕಿ ಜವಾಬ್ದಾರಿ ಕೊಡುವ ಮೂಲಕ ಪಕ್ಷ ಬಲವರ್ಧನೆಗೆ ಮುಂದಾಗಿರುವ ನಿಂಗಪ್ಪ ಅವರು ಜಿಲ್ಲಾ SC ಘಟಕದ ಅಧ್ಯಕ್ಷರನ್ನಾಗಿ ಬೆಳಗುಂಬ ವೆಂಕಟೇಶ್ ಅವರನ್ನು ಆಯ್ಕೆ ಮಾಡಿದ್ದು, ಖುದ್ದು HD ಕುಮಾರಸ್ವಾಮಿ ಅವರಿಂದಾನೇ ನೇಮಕ ಪತ್ರ ಕೊಡಿಸಿ ಪಕ್ಷ ಸಂಘಟನೆ ಮಾಡುವಂತೆ ಸೂಚಿಸಿರುವ ಹಿನ್ನೆಲೆ ನಗರದ ನಿಂಗಪ್ಪ ಅವರ ನಿವಾಸಕ್ಕೆ ಸ್ನೇಹಿತರ ಜೊತೆ ಭೇಟಿ ನೀಡಿದ ವೆಂಕಟೇಶ್ ನಿಂಗಪ್ಪ ಅವರಿಗೆ ಮಣಗಾತ್ರದ ಹಾರ ಹಾಕಿ ಶಾಲು ಹೊದಿಸಿ ಸನ್ಮಾನಿಸಿ ಕೃತಜ್ಞತೆ ಸಲ್ಲಿಸಿದರು. ಬಳಿಕ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ನಿಂಗಪ್ಪ ಅವರು, ವೆಂಕಟೇಶ್ ಪಕ್ಷವನ್ನು ಪರಿಣಾಮಕಾರಿಯಾಗಿ ಸಂಘಟಿಸುವಲ್ಲಿ ಸಶಕ್ತರಿದ್ದು, ಅವರ ಕಾರ್ಯಚಟುವಟಿಕೆ ಬಗ್ಗೆ ನನಗೆ ಸಂಪೂರ್ಣ ವಿಶ್ವಾಸವಿದೆ. ಅವರಿಗೆ ಶುಭವಾಗಲೆಂದು ಹಾರೈಸಿದರು. ತುಮಕೂರು ಜಿಲ್ಲಾ ಜನತಾದಳದ ಅಧ್ಯಕ್ಷನಾಗಿ ನಾನು ನೇಮಕ ಆದಮೇಲೆ ತುಮಕೂರು ಜಿಲ್ಲೆಯಲ್ಲಿ ಜನತಾದಳವನ್ನು ಸದೃಢಗೊಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಸಾಕಷ್ಟು ಬದಲಾವಣೆಗಳನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ಮತ್ತು ಸಾಕಷ್ಟು ನೇಮಕಾತಿಗಳು ಕೂಡ ಆಗ್ತಾಯಿದೆ. ಅದರ ಅಂಗವಾಗಿ ನಾವಿವತ್ತು ಬೆಳಗುಂಬ ವೆಂಕಟೇಶ್ ಅವರನ್ನು ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಮಾನ್ಯ ಕುಮಾರಣ್ಣನವರು ನೇಮಕ ಮಾಡಿದ್ದಾರೆ. ಈ ಕುಮಾರಣ್ಣನವರು ನೇಮಕ ಮಾಡಿರ್ತಕ್ಕಂಥ ವೆಂಕಟೇಶ್ ಅವರು ಸ್ವಲ್ಪ ಪಕ್ಷದ ಒಂದು ಸಂಘಟನೆಯಲ್ಲಿ ಭಾಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಜಿಲ್ಲಾ ಅಧ್ಯಕ್ಷನಾಗಿ ನನಗೂ ಇದೆ. ಜೊತೆಗೆ ಜಿಲ್ಲೆಯ ಎಲ್ಲ ನಾಯಕರುಗಳು ಮತ್ತು ಕಾರ್ಯಕರ್ತರೆಲ್ಲರೂ ಕೂಡ ವೆಂಕಟೇಶ್ ಅವರು ಸೂಕ್ತ ವ್ಯಕ್ತಿ, ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಅಂತಕ್ಕಂಥ ಅಭಿಪ್ರಾಯವನ್ನು ಸಾರ್ವತ್ರಿಕವಾಗಿ ನನ್ನ ಮುಂದೆ ಹೇಳಿರ್ತಕ್ಕಂಥದ್ದು. ಆ ಕಾರಣದಿಂದ ಜೊತೆಗೆ ವೆಂಕಟೇಶ್ ಅವ್ರನ್ನ ನಾನು ಕೂಡ ಭಾಳ ವರ್ಷದಿಂದ ಬಲ್ಲಂಥವ್ರು. ವೆಂಕಟೇಶು ಸಮರ್ಥವಾಗಿ ಪಕ್ಷವನ್ನು ಸಂಘಟಿಸೋದ್ರಲ್ಲಿ ನಿಪುಣರು ಅಂತಕ್ಕಂಥ ಒಂದು ಅಭಿಪ್ರಾಯ ಎಲ್ಲರನ್ನಲ್ಲೂ ಇದೆ, ನನ್ನಲ್ಲೂ ಇದೆ. ಆ ಕಾರಣದಿಂದ ಇವತ್ತು ವೆಂಕಟೇಶ್ ಅವರು SC ವಿಭಾಗದ ಜಿಲ್ಲಾ ಅಧ್ಯಕ್ಷರಾಗಿ ಇವತ್ತು ನೇಮಕ ಆಗಿದ್ದಾರೆ. ಅವರು ಅಧ್ಯಕ್ಷರಾಗಿ ನೇಮಕ ಆದಮೇಲೆ ಎಲ್ಲ ತಾಲೂಕುಗಳಲ್ಲಿ ತಾಲೂಕು ಘಟಕಗಳನ್ನು ರಚನೆ ಮಾಡಿ ಮತ್ತು ಈ ಎಲ್ಲ ತಾಲೂಕು ಘಟಕಗಳು ಸಕ್ರಿಯವಾಗಿ ಕೆಲಸ ಮಾಡೋ ರೀತಿಯಲ್ಲಿ ಒಂದು ಕಾರ್ಯನಿರ್ವಹಿಸಿ ನಮ್ಮ ಈ ಒಂದು SC ವಿಭಾಗ ಭಾಳ ಜಿಲ್ಲೆಯಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ರೂಪ ಕೊಡ್ತದೆ ಅಂತಕ್ಕಂಥ ಒಂದು ಸ್ಪಷ್ಟವಾದಂಥ ಭರವಸೆ ನಮಗಿದೆ. ಜೊತೆಗೆ ಇವತ್ತು ಜಿಲ್ಲಾ ಅಧ್ಯಕ್ಷರಾಗಿ ನೇಮಕ ಆಗಿರ್ತಕ್ಕಂಥ ವೆಂಕಟೇಶ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇನ್ನು ನಿಂಗಪ್ಪ ಅವರನ್ನು ಸನ್ಮಾನಿಸಿ ಮಾತನಾಡಿದ ವೆಂಕಟೇಶ್, ನಾನು ಕುಮಾರಸ್ವಾಮಿ ಅವರ ಕೆಲಸ ಕಾರ್ಯಗಳಿಂದ ಪ್ರೇರಿತನಾಗಿದ್ದು, ನಿಖಿಲ್ ಅವರ ಕೈ ಬಲಪಡಿಸುವ ನಿಟ್ಟಿನಲ್ಲಿ ನನ್ನ ಶಕ್ತಿ ಮೀರಿ ಕೆಲಸ ಮಾಡುವ ಮೂಲಕ ಮುಂಬರುವ ಚುನಾವಣೆಯಲ್ಲಿ JDS ಪಕ್ಷ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಎಲ್ಲರ ವಿಶ್ವಾಸ ಗಳಿಸಿ ಪಕ್ಷ ಬಲವರ್ಧನೆಗೆ ಕೆಲಸ ಮಾಡುತ್ತೇನೆ ಎಂದರು. ವೆಂಕಟೇಶ್ ಅವರೇ, ಈಗ ತುಮಕೂರು ಜಿಲ್ಲಾ JDS SC ಘಟಕದ ಅಧ್ಯಕ್ಷರಾಗಿದ್ರಿ. ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ಸರ್? ನನ್ನ ಮೇಲೆ ಅವತ್ತಿಂದ ಪಕ್ಷನಿಷ್ಠೆ ಪ್ರಾಮಾಣಿಕತೆಯಿಂದ ಏನು ನಾವು ಕೆಲಸ ಮಾಡಿದ್ದೀವಿ ಪಕ್ಷದಲ್ಲಿ. ಹಾಗಾಗಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಮಾಜಿ ಶಾಸಕರು ಹಾಗೂ ಜಿಲ್ಲಾಧ್ಯಕ್ಷರಾದ H ನಿಂಗಪ್ಪ ಸಾಯರವರೊಬ್ಬರು ನನ್ನ ಮೇಲೆ ನಂಬಿಕೆ ಇಟ್ಟು ಪಕ್ಷ ಸಂಘಟನೆ ಮಾಡ್ತಾನೆ ಅಂತೇಳಿ ದೃಢ ನಂಬಿಕೆ ಇಟ್ಟು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನಾವು ಏನು ಅಂತಂದರೆ ಒಂದು ಆ ನಿಟ್ಟಿನಲ್ಲಿ ನಾವು ಪಕ್ಷ ಸಂಘಟನೆ ಮಾಡ್ತೀನಿ ಅಂತೇಳಿ ನಾನು ಭರವಸೆ ಕೂಡ ಕೊಡ್ತೀನಿ. ಮತ್ತು ಹೆಚ್ಚಿನದಾಗಿ ಕುಮಾರಣ್ಣವರು ಗ್ರಾಮ ವಾಸ್ತವ್ಯ ಮತ್ತು ಸರಾಯಿ ನಿಷೇಧ, ಲಾಟ್ರಿ ನಿಷೇಧ ಅಂತ ಏನು ಒಳ್ಳೊಳ್ಳೆ ಕೆಲಸ ಮಾಡಿದರು. ಹಾಗಾಗಿ ನಾವು
ಕುಮಾರಣ್ಣರ ಅಭಿಮಾನಿ ಆಗಿಬಿಟ್ಟಿದ್ದೀನಿ. ಮತ್ತು ಹೆಚ್ಚಿನದಾಗಿ ಇನ್ನೊಂದೇನು ಅಂದರೆ ನಿಖಿಲ್ ಕುಮಾರಸ್ವಾಮಿ ಅವರು ಹೋರಾಟ ಇದೆಯಲ್ಲ, ಆ ಹೋರಾಟಕ್ಕೆ ನಾನು ಕೈ ಜೋಡಿಸಲೇಬೇಕು ಅಂತೇಳಿ ನಿಟ್ಟಿನಲ್ಲಿ ಸನ್ಮಾನ್ಯ ಜಿಲ್ಲಾಧ್ಯಕ್ಷರಾದಂಥ ನಿಂಗಪ್ಪ ಸರ್ ಹೇಳಿದ್ದಕ್ಕೋಸ್ಕರ ನಾನು ಈ ಜಿಲ್ಲಾಧ್ಯಕ್ಷ ಸ್ಥಾನ ವಹಿಸ್ಕೊಳ್ಳೋಕ್ಕೆ ನಾನು ಒಪ್ಕೊಂಡಿದ್ದೀನಿ. ಹಾಗಾಗಿ ಜಿಲ್ಲೆಯ ಎಲ್ಲ ನಾಯಕರನ್ನ, ಶಾಸಕರನ್ನ, ಮಾಜಿ ಶಾಸಕರನ್ನ, ಎಲ್ಲ ಕಾರ್ಯಕರ್ತರನ್ನು ಕೂಡ ಒಗ್ಗಟ್ಟಾಗಿ ನಾನು ಎಲ್ಲರದ್ದು ವಿಶ್ವಾಸ ಪಡ್ಕೊಂಡು ನಾನು ಸಂಘಟನೆ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಮತ್ತೆ 2028ಕ್ಕೆ ಕುಮಾರಸ್ವಾಮಿಯವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನು ನಾವು ನೋಡಬೇಕು. ಇದರಲ್ಲಿ ರಾಜ್ಯದ ಜನನೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಯಾಕೆಂದರೆ ಅಂಥ ನಾಯಕರು ಮತ್ತೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಕಾಯ್ತಾ ಇದ್ದಾರೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಪಕ್ಷ ಸಂಘಟನೆನ ಮನೆಗೆ ಹೋಗಿ ಕುಮಾರಣ್ಣವರ ಹಲವಾರು ವಿಚಾರಗಳನ್ನ ಮಾತಾಡಿ ಅವ್ರ ಅಭಿವೃದ್ಧಿ ಕಾರ್ಯಗಳನ್ನ ಹೇಳ್ತಾ ಪಕ್ಷ ಸಂಘಟನೆ ಮಾಡ್ತೀನಿ. ನಿಮಗೆ ಜಿಲ್ಲಾಧ್ಯಕ್ಷರಿದ್ದಾರಲ್ವಾ, ಅನುಭವಿಗಳಿದ್ದಾರೆ, ಮತ್ತು ಸಂಘಟನೆ ಆಗ್ಬೋದು, ಇನ್ನೊಂದು ವಿಚಾರದಲ್ಲಿ ವ್ಯಕ್ತಿತ್ವದಲ್ಲಿ ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ಒಂದು ಒಳ್ಳೆ ಅವಕಾಶ ಅಲ್ವಾ, ಸದಾವಕಾಶ ಇದೆ. ಖಂಡಿತ. ಯಾಕೆಂದರೆ ನಿಂಗಪ್ಪ ಸಾಹೇಬರು ಅವರು ಮಾಜಿ ಶಾಸಕರಾದಂಥವರು ಇವತ್ತು ಕೂಡ ಜಿಲ್ಲಾಧ್ಯಕ್ಷರಾಗಿರೋದ್ರಿಂದ ಇವತ್ತು ಪಕ್ಷಕ್ಕೆ ಹೆಚ್ಚು ಶಕ್ತಿ ಬಂದಂತಾಗಿದೆ. ಯಾಕೆ ಅಂತ ಅಂದರೆ ಹಿಂದಿನ ಬಾರಿ ಅವರು ಜಿಲ್ಲಾಧ್ಯಕ್ಷ ಆದಂಥ ಸಂದರ್ಭದಲ್ಲಿ 9 ಸೀಟ್ಗಳನ್ನ ಗೆದ್ದಂಥದ್ದನ್ನು ಇಡೀ ರಾಜ್ಯದ ಜನ ನೋಡಿದೆ. ಹಾಗಾಗಿ ಈ ಬಾರಿಯೂ ಕೂಡ 9 ಮೇಲೆ ಇನ್ನೂ ನಾವು ಹೆಚ್ಚು ಸಂಖ್ಯೆನ ಆಯ್ಕೆ ಮಾಡ್ತೀವಿ ಅಂತ. ಅವರ ಅನುಭವ ನಿಮಗೂ ಅನುಕೂಲ ಆಗುತ್ತೆ. ಅವರ ಅನುಭವನೇ ನಮ್ಮ ದಾರಿದೀಪ. ಅವ್ರ ನೆರಳಲ್ಲಿ ಏನಿವತ್ತು ಜಿಲ್ಲಾಧ್ಯಕ್ಷರು ನೆರಳಲ್ಲಿ ಅವ್ರು ಏನು ಹೇಳ್ತಾರೆ ಆ ಆದೇಶದ ಪ್ರಕಾರ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಒಟ್ಟಾರೆ ಹೇಳೋದಾದರೆ ತುಮಕೂರಲ್ಲಿ JDS ತನ್ನದೇ ನೆಲೆ ಹೊಂದಿದ್ದು ತಳಮಟ್ಟದಿಂದ ಪಕ್ಷ ಸಂಘಟಿಸಲು ಈಗಾಗಲೇ ಸಕ್ರಿಯರಾಗಿದ್ದು JDS ಶಕ್ತಿ ಪುನಃ ರಾಜ್ಯದಲ್ಲಿ ಮರುಕಳಿಸಲಿದೆಯಾ ಅನ್ನುವುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.